ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. 80-90 ವರ್ಷಗಳ ಕಾಲ ಇತಿಹಾಸ ಇರೋದ್ರಲ್ಲಿ ಒಂದಷ್ಟು ನಿರ್ದೇಶಕರು ನಮಗೆ ಯಾವಾಗಲೂ ನೆನಪಲ್ಲಿ ಉಳ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಒಬ್ಬ ನಿರ್ದೇಶಕನ ಹೆಸರು ತಗೊಳ್ಳೋದಾದರೆ ಅದು ರಾಜ್ ಕಿಶೋರ್ ಅವರು. ಅವರ ಮಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ರಾಜ್ ಕಿಶೋರ್ ಅವರ ಕೊಡುಗೆ ತುಂಬ ಅಪಾರವಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅವರ ಮಗಳು ಇವಾಗ ಹೊಸ ಒಂದು ಸ್ಟೆಪ್ಪನ್ನು ಇಡ್ತಿದ್ದಾರೆ, ಒಂದು ಬೇಬಿ ಸ್ಟೆಪ್ಪನ್ನು ಇಡ್ತಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರದ್ದು ಒಂದು ಹೆಸರನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ಸಾಕಷ್ಟು ಆಸೆಗಳನ್ನು ಹೊತ್ತು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಸಿಂಧು ಅವ್ರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ ಸಿಂಧು, ಈಗ ನೀವು ಹೊಸದಾಗಿ ಇವಾಗ ಒಂದು ಬೇಬಿ ಸ್ಟೆಪ್ ತೊಗೋತಿದ್ದೀರಾ, ನಿರ್ದೇಶಕರಾಗಬೇಕು ಅಂತ ಹೇಳಿ ಹೊರಟಿದ್ದೀರಾ. ಯಾಕೆ ಅಂದರೆ ನಿಮ್ಮ ತಂದೆಯವರ ಇನ್ಸ್ಪಿರೇಷನ್ನ ಏನು ಅಂತ? ತಂದೆ ಇನ್ಸ್ಪಿರೇಷನ್ ಅಂತ ಅಂದರೆ ಆ್ಯಕ್ಚುಲಿ ಏನು ಅಂತ ಅಂದರೆ ಡ್ಯಾಡಿ ಡೈರೆಕ್ಟ್ ಮಾಡೋ ಟೈಮಲ್ಲಿ ನನ್ನನ್ನು ಸ್ಪಾಟಿಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ನನಗೂ ಅನ್ನಿಸ್ತಾ ಇತ್ತು ಲೈಕ್ ಅಲ್ಲ, ಆ್ಯಕ್ಟ್ ಮಾಡೋದು ಈಸಿ, ಬಟ್ ಡೈರೆಕ್ಷನ್ ಅನ್ನೋದು ಇದೆಯಲ್ಲ, ಇಟ್ಸ್ ಲೈಕ್ ಎಲ್ಲರನ್ನೂ ಹ್ಯಾಂಡಲ್ ಮಾಡೋದು ತುಂಬ ಒಂದು ಲೀಡರ್ಶಿಪ್ ಅದು. ಸೊ ನನಗೆ ಅನ್ನಿಸ್ತಾ ಇತ್ತು, ಸೊ ನಾನು ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ನಾನು ಯಾರ ಹತ್ರನೂ ಅಸೋಸಿಯೇಟ್ ಆಗಿ ಜಾಯ್ನ್ ಆಗಿಲ್ಲ. ನಾನು ಆ್ಯಕ್ಟ್ ಮಾಡಿಕೊಂಡೇ ಬಂದೆ. ಸುಮಾರು ಒಂದು 10 ಸೀರಿಯಲ್ಸ್ ಮಾಡಿದೆ, ತೆಲುಗು ಮಾಡಿದೆ, ತಮಿಳ್ ಮಾಡಿದೆ. ಬಟ್ ನಾನು ಆ್ಯಂಥ್ರೋಪಾಲಜಿ ಅನ್ನೋ ಸಬ್ಜೆಕ್ಟನ್ನು ಓದ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಅನ್ನಿಸ್ತು ಈ ಕಥೆಯನ್ನು ನಾನು ಡೈರೆಕ್ಟ್ ಮಾಡಬೇಕು. ಸೊ ಮಾಡಿದ್ರೆ ಯಾವ ರೀತಿ ಗೊತ್ತಿಲ್ಲ ಜನಕ್ಕೆ ಯಾವ ರೀತಿ ಇದು ತಲುಪುತ್ತೆ ಅಂತ. ಬಟ್ ನನಗೆ ಆ ಟೈಮಲ್ಲಿ ಅನ್ನಿಸ್ತಾ ಇತ್ತು ನಾನು ಇದನ್ನು ಡೈರೆಕ್ಟ್ ಮಾಡಬೇಕು. ಆ್ಯಕ್ಟಿಂಗ್ ಒಂದು ಕಡೆ ಇತ್ತು, ಹೌದು, ಬಟ್ ಡೈರೆಕ್ಷನ್ ಅನ್ನೋದು ಒಂಥರ ಲೈಕ್ ನನಗೂ ಅನ್ನಿಸ್ತಾ ಇತ್ತು ಈ ಕತೆ ನಾನು ಡೈರೆಕ್ಟ್ ಮಾಡಬೇಕು. ಸೊ ಡೈರೆಕ್ಟ್ ಮಾಡಿದ್ರೆ ಯಾವ ರೀತಿ ಹೋಗುತ್ತೆ ಅನ್ನೋದು ಒಂದು ಇತ್ತು. ಸೊ ಇನ್ಸ್ಪಿರೇಷನ್ ಅನ್ನೋದಾದರೆ ಡ್ಯಾಡಿನೇ. ಈಗ ನಿಮ್ಮ ತಂದೆಯವರು ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಬಂಡ ನನ್ನ ಗಂಡ, ಜಗದೀಶ್ ಅವರು, ಅಂದರೆ ದ್ವಾರಕೀಶ್ ಅವ್ರಿಗೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು ಅನ್ನೋದು ನಾನು ನೋಡಿದ್ದೀನಿ. ಸೊ ನೀವು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ಸ್ಗೆಲ್ಲ ಹೋಗ್ತಾ ಇದ್ರ, ನಿಮ್ಮ ಬಾಂಡಿಂಗ್ ಹೇಗಿತ್ತು? ಅದೇನಾದರೂ ಮೆಮೊರೀಸ್ ನಮ್ಮ ಜೊತೆ ಶೇರ್ ಮಾಡೋದಾದರೆ? ಓಕೆ, ಆವಾಗ ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳಿದ್ದೆ. ಸೊ ನೋಡಿದ ನೆನಪು ಅಂದರೆ ಬಂಡ ನನ್ನ ಗಂಡ ಅಂಚೂರು ನೋಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಸ್ಪಾಟಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸಿರಿ ಚಂದನ ಸಿನಿಮಾ ಟೈಮಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆಗಲೂ ಅವರು ನೀನು ಇಲ್ಲಿ ಬರೋದಕ್ಕಿಂತ ಓದೋದು ತುಂಬ ಇಂಪಾರ್ಟೆಂಟ್, ನೀನು ಓದು ಅಂತ ಜಾಸ್ತಿ ಹೇಳ್ತಿದ್ರು. ಬಟ್ ಅವರು ಒಂದು ಮೂಮೆಂಟಲ್ಲಿ ಹೇಳಿದರು ನನಗೆ, ನೀನು ಇಂಡಸ್ಟ್ರಿಗೆ ಬಂದೇ ಬರ್ತೀಯ, ಹೋಪ್ಸ್ ನನಗಿದೆ ಅಂತ ಹೇಳಿದರು. ಬಟ್ ಗೊತ್ತಿಲ್ಲ, ಅದು ಫೇಟ್ ಅಂತಾರಲ್ಲ ಹಾಗೆ ನಾನು ಇವತ್ತು. ಬಟ್ ಡ್ಯಾಡಿ ಸಿನಿಮಾಗಳು ಅನ್ನೋದಾದರೆ ಅವ್ರದ್ದು ಪೂರ್ತಿ ಕಾಮಿಡಿ ಜಾನರ್ಸೇ. ನೀವೆಲ್ಲ ನೋಡೋದಾದರೆ ಎಲ್ಲ ಕಾಮಿಡಿ ಜಾನರ್ಸೇ, ಎಲ್ಲ ಸೂಪರ್ ಹಿಟ್. ಜಗ್ಗೇಶ್ ಅವ್ರದ್ದಾಗಿರ್ಬೋದು, ಆಮೇಲೆ ವಿಷ್ಣು ಅಂಕಲ್ದಾಗಿರ್ಬೋದು, ಆಮೇಲೆ ಅಂಬರೀಷ್ ಅವ್ರದ್ದಾಗಿರ್ಬೋದು, ಬಂಡ ನನ್ನ ಗಂಡ, ಬಿಡೆ ಕೃಷ್ಣ ರಂಗಿನಾಟ, ಪುಕ್ಸಟ್ಟೆ ಗಂಡ, ಹೊಟ್ಟೆ ತುಂಬ ಹೊಂಡ. ಸೊ ಎಲ್ಲ ಕಾಮಿಡಿ ಜಾನರ್ಸೇ. ಅಕ್ಕ ಅನ್ನೋದು ಒಂದು ಮಾತ್ರ ಸ್ವಲ್ಪ ಮರ್ಡರ್ ಮಿಸ್ಟ್ರಿ ತೊಗೊಂಡಿದ್ರು. ಅವ್ರದ್ದೆಲ್ಲ ಕಾಮಿಡಿ ಜಾನರ್ಸ್. ನನಗೇನು ಅಂದರೆ ಕಾಮಿಡಿಗಿಂತ ನನಗೆ ಏನಾದರೂ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಅವಾಗಿಂದನೂ ತುಂಬ ಇಂಟ್ರೆಸ್ಟ್. ನನಗೆ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಇಷ್ಟ. ಆಮೇಲೆ ಏನಾದರೂ ಒಂದು, ಈಗ ಇನ್ಫ್ಯಾಕ್ಟ್ ನೀವು ನಮ್ಮ ಸಿನಿಮಾಲಿ ನೋಡೋದಾದರೆ ರಿಯಲ್ ಡೆಡ್ ಬಾಡಿ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಇಟ್ ವಾಸ್ ಲೈಕ್ ಅರೌಂಡ್ 3 o'clock ನೈಟ್ 3 o'clock ಶೂಟ್ ಮಾಡಿರೋದು. ನಂಗೆ ಈ ಥರ ಕಾನ್ಸೆಪ್ಟ್ಸ್ ತುಂಬ ಇಷ್ಟ. ಈ ಥರ ಒಂಥರ ಡೇರಿಂಗ್ ಆಗಿ ಏನಾದರೂ ಒಂದು ಮಾಡಬೇಕು. ಇನ್ಫ್ಯಾಕ್ಟ್ ನೀವು ನೋಡೋದಾದರೆ ಎಲ್ಲ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಲವ್ ಸ್ಟೋರಿ, ಆಮೇಲೆ ಎಲ್ಲ ಡಾಕ್ಯುಮೆಂಟ್ರಿ ಈ ಥರನೇ ಹೋಗ್ತಾರೆ. ನನಗೆ ಅದಕ್ಕಿಂತ ಇದು ಇಂಟ್ರೆಸ್ಟ್ ಜಾಸ್ತಿ. ಸೊ ಡ್ಯಾಡಿ ಏನು ಅಂತಂದರೆ ಅವಾಗಿಂದನೂ ಇಲ್ಲ ಡೇರಿಂಗ್ ಜಾಸ್ತಿ ನಿನಗೆ ಅಂತಲೇ ಹೇಳ್ತಿದ್ರೆ, ನಾನು ಅದೇ ವೇಲೆ ಲೈಕ್ ಅದೇ ಒಂದು ಕಂಟೆಂಟನ್ನು ಇಟ್ಕೊಂಡು ಪ್ಲಾನ್ ಮಾಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.